ವಿಧಾನ ಮಂಡಲದ ಜಂಟಿ ಅಧಿವೇಶನ ಇವತ್ತಿನ ಅಧಿವೇಶನ ವಿಶೇಷ ಅಧಿವೇಶನ ಆಯಿತು। ಈ ಅಧಿವೇಶನದಲ್ಲಿ ಇವತ್ತು ಬೆಳಗ್ಗೆಯಿಂದ ಏನೆಲ್ಲ ಆಯಿತು? ರಾಜ್ಯಪಾಲರ ಭಾಷಣದೊಂದಿಗೆ ಅಧಿವೇಶನ ಆರಂಭ ಆಗಬೇಕಾಗಿತ್ತು। ಇವತ್ತು ವಿಧಾನಸಭೆಯಲ್ಲಿ ಆದಂತ ಹೈ ಡ್ರಾಮಾ, ಇದರ ಮುನ್ಸೂಚನೆ ನೆನ್ನೆನೇ ಸಿಕ್ಕಿತು। ರಾಜ್ಯಪಾಲರು ಅಧಿವೇಶನದಲ್ಲಿ ಭಾಷಣ ಮಾಡ್ತಾರಾ ಇಲ್ವಾ? ಈ ಪ್ರಶ್ನೆಗಳು ನೆನ್ನೆಯಿಂದಲೇ ಶುರುವಾಗಿತ್ತು। ಇವತ್ತು 11 ಗಂಟೆಗೆ ರಾಜ್ಯಪಾಲರು ಲೋಕಭವನದಿಂದ ಆಚೆ ಬಂದಾಗಲೇ ಕನ್ಫರ್ಮ್ ಆಗಿದ್ದು ರಾಜ್ಯಪಾಲರು ಬರ್ತಾರೆ ವಿಧಾನಸಭೆಗೆ ಅಂತ। ಆದ್ರೆ ಭಾಷಣದ ಕಥೆಗೇನು? ಬಂದ್ರು ರಾಜ್ಯಪಾಲರು, ಸ್ವಾಗತವನ್ನ ಕೋರಿದ್ರು, ಎರಡೇ ಸಾಲಿನಲ್ಲಿ ತಮ್ಮ ಭಾಷಣವನ್ನ ಮುಗಿಸಿದ್ರು। ರಾಜ್ಯ ಸರ್ಕಾರ ಕಾಂಗ್ರೆಸ್ ನಾಯಕರಿಗೆ ಶಾಕ್ ಕೊಟ್ಟರು ರಾಜ್ಯಪಾಲರು। ಅಧಿವೇಶನದಲ್ಲಿ ಪೂರ್ತಿ ಭಾಷಣ ಮಾಡದೆ ಹೊರಟರು ಗವರ್ನರ್। ಸ್ವಾಗತ ಭಾಷಣದ ಕೊನೆ ಸಾಲನ್ನ ಓದಿ ಹೊರಡ್ತಾರೆ। ಸರ್ಕಾರದಿಂದ ಜಿ ಕಾಯ್ದೆ ವಿರೋಧಿಸುವಂತಹ ಭಾಷಣ ಅದಾಗಿದೆ। ಭಾಷಣದ 2ನೇ ಪುಟದಿಂದಲೇ ಸರ್ಕಾರದ ವಿರುದ್ಧ, ಕೇಂದ್ರ ಸರ್ಕಾರದ ವಿರುದ್ಧ ಟೀಕೆಗಳಿದ್ವು। ಸರ್ಕಾರದ ಭಾಷಣವನ್ನ ಧಿಕ್ಕರಿಸಿ ಅದನ್ನ ಓದದೆ ರಾಜ್ಯಪಾಲರು ವಿಧಾನಸಭೆಯಿಂದ ಹೊರ ನಡೀತಾರೆ। ಬೆಳಿಗ್ಗೆ ಆಗಿದ್ದು ಇದೇ ಮೊದಲ ಆಗಿದ್ದು। ಮೊನ್ನೆ ತಾನೇ ಕೇರಳ ಮತ್ತು ತಮಿಳುನಾಡಿನಲ್ಲೂ ಕೂಡ ಇದೇ ರೀತಿಯಾಗಿತ್ತು। ತಮಿಳುನಾಡಿನಲ್ಲೂ ರಾಷ್ಟ್ರಗೀತೆಗೆ ಅಗೌರವ ಅಂತ ರಾಜ್ಯಪಾಲರು ಎದ್ದು ಹೊರ ನಡೆದಿದ್ರು। ಕೇರಳದಲ್ಲಿ ಪಿಣರಾಯಿ ವಿಜಯನ್ ಅವರು ರಾಜ್ಯಪಾಲರು ಭಾಷಣದ ಕೆಲವು ಅಂಶಗಳನ್ನ ಕೈಬಿಟ್ಟು ಓದಿದ್ದಾರೆ ಅಂತ ದೂರಿದ್ರು। ಇದಾದ ನಂತರ ಈಗ ಕರ್ನಾಟಕದಲ್ಲಾಗಿರೋದು, ರಾಜ್ಯಪಾಲರು ಸರ್ಕಾರ ಕೊಟ್ಟಂತ ಭಾಷಣವನ್ನ ಮುಟ್ಟೇ ಇಲ್ಲ। ಸ್ವಾಗತವನ್ನ ಕೋರಿದ್ರು, 2 ಸಾಲನ್ನ ಹೇಳಿ ವಿಧಾನಸಭೆಯಿಂದ ಹೊರ ನಡೆದ್ರು। ಈಗ ನೀವು ನೋಡ್ತಾ ಇರೋದು ಬೆಳಿಗ್ಗೆ ವಿಧಾನಸಭೆಗೆ ರಾಜ್ಯಪಾಲರು ಬಂದಾಗ ಅವರನ್ನ ಸ್ವಾಗತ ಮಾಡಿದಂತ ದೃಶ್ಯ ಇದು। ಸಭಾಪತಿ ಹೊರಟ್ಟಿ ಅವರಿದ್ದಾರೆ, ಸಿಎಂ ಸಿದ್ದರಾಮಯ್ಯನವರಿದ್ದಾರೆ, ಎಚ್.ಕೆ. ಪಾಟೀಲ್ ಅವರಿದ್ದಾರೆ, ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಇನ್ನಿತರರು ಸೇರಿ ರಾಜ್ಯಪಾಲರನ್ನ ಸ್ವಾಗತಿಸಿದ್ರು। ಹೂಗುಚ್ಛ ನೀಡಿ ರಾಜ್ಯಪಾಲರನ್ನ ಬರಮಾಡಿಕೊಂಡು ಹೀಗೆ ಒಳಗಡೆ ಬಂದಂತ ರಾಜ್ಯಪಾಲರು ತಮ್ಮ ಮಾತನ್ನ ಆರಂಭಿಸ್ತಾರೆ। 2 ಸಾಲಲ್ಲಿ ತಮ್ಮ ಭಾಷಣವನ್ನ ಮುಗಿಸ್ತಾರೆ। ಅಲ್ಲಿ ಧಿಕ್ಕಾರ ಕೂಡ ಕೇಳಿಸ್ತಾ ಇದೆ। ಇದು ರಾಜ್ಯಪಾಲರು ಭಾಷಣ ಮುಗಿಸಿ ಹೊರಟ ನಂತರದ ದೃಶ್ಯ ಆಗಿದೆ। विधान परिषद के सम्माननीय नेता प्रतिपक्ष, विधानसभा के माननीय नेता प्रतिपक्ष और माननीय मंत्रीगण एवं कर्नाटक विधानमंडल के सम्माननीय सदस्यगण, एल्लरिगू नमस्कार। मैं राज्य विधानमंडल के संयुक्त अधिवेशन में आप सभी का हार्दिक स्वागत करता हूं। मुझे कर्नाटक विधानमंडल के एक और संयुक्त सत्र को संबोधित करते हुए हर्ष की अनुभूति हो रही है। कुल मिलाकर राज्य की आर्थिक, सामाजिक और भौतिक विकास की गति 2 गुना करने के लिए मेरी सरकार पूरी तरह प्रतिबद्ध है। जय हिंद, जय कर्नाटक। ಎಕ್ಸಾಕ್ಟ್ಲಿ ಇಷ್ಟೇ ರಾಜ್ಯಪಾಲರು ಇವತ್ತಿನ ಅಧಿವೇಶನದಲ್ಲಿ ಮಾತಾಡಿತು। 2 ನಿಮಿಷದಲ್ಲಿ ತಮ್ಮ ಮಾತನ್ನ ಮುಗಿಸ್ತಾರೆ। ಮುಗಿಸಿ ಹೊರಗಡೆ ಹೋಗೋವಾಗ ಏನಾಯ್ತು ಅನ್ನೋದನ್ನ ನೋಡ್ತಾ ಇದ್ರಿ। ಇಷ್ಟು ಹೈ ಡ್ರಾಮಾ ಆಯ್ತು, ನೂಕುನುಗ್ಗಲಾಯ್ತು, ತಳ್ಳಾಟ ಆಯ್ತು। ರಾಜ್ಯಪಾಲರು ಭಾಷಣವನ್ನ 2 ನಿಮಿಷಕ್ಕೆ ಮುಗಿಸಿ ಇನ್ನೇನು ಮುಂದುವರಿಸ್ತಾರೆ ಅಂತ ಎಲ್ಲರೂ ನಿರೀಕ್ಷೆಯಲ್ಲಿದ್ರು। ಆದ್ರೆ ಅಲ್ಲಿಗೆ ಜೈ ಹಿಂದ್ ಅಂತ ಹೇಳ್ತಾರೆ, ಜೈ ಕರ್ನಾಟಕ ಅಂತ। ಶಾಕ್ ಆಗತ್ತೆ ಕಾಂಗ್ರೆಸ್ನ ನಾಯಕರಿಗೆ। ಭಾಷಣವನ್ನ ಮುಂದುವರಿಸುವಂತೆ ಕೇಳುತ್ತಾರೆ।
ಆದ್ರೆ ರಾಜ್ಯಪಾಲರು ಎದ್ದು ಹೊರ ನಡೀತಾರೆ. ರಾಜ್ಯಪಾಲರ ಎಕ್ಸಾಕ್ಟ್ಲಿ ಮುಂದೆ ಫೇಸ್ ಟು ಫೇಸ್ ಹರಿಪ್ರಸಾದ್ ಅವರು ನಿಂತಿದ್ದಾರೆ ನೋಡಿ, ಮಾರ್ಕ್ ಮಾಡಿ ತೋರಿಸ್ತಾ ಇದೆ. ಅಡ್ಡಿಪಡಿಸ್ತಾರೆ ರಾಜ್ಯಪಾಲರು ಎಕ್ಸಿಟ್ ಆಗೋದಕ್ಕೆ. ಆಗ ಮಾರ್ಷಲ್ಸ್ಗಳು ಬರ್ತಾರೆ, ರಾಜ್ಯಪಾಲರನ್ನ ಪೂರ್ತಿಯಾಗಿ ಕವರ್ ಮಾಡ್ತಾರೆ. ಕಾಂಗ್ರೆಸ್ನ ಹಲವು ನಾಯಕರು ಅಲ್ಲಿ ಘೋಷಣೆ ಕೂಗಿದ್ದಾರೆ. ರಾಜ್ಯಪಾಲರು ಎದ್ದು ಹೊರಗಡೆ ಹೋಗುವಾಗ ಅಡ್ಡಿಪಡಿಸಿದ್ದಾರೆ. ಇದು ಇವತ್ತು ಅಧಿವೇಶನದಲ್ಲಾಗಿತ್ತು. ಕರ್ನಾಟಕದ ಇತಿಹಾಸದಲ್ಲೇ ಈ ಬೆಳವಣಿಗೆ ಇದೇ ಮೊದಲಾಗಿತ್ತು. ಹಾಗಾದ್ರೆ ರಾಜ್ಯಪಾಲರ ಈ ತರ ಯಾವತ್ತೂ ನಡ್ಕೊಂಡೇ ಇಲ್ವಾ? ಈ ಹಿಂದೆ ಕೆಲವು ಸಂದರ್ಭದಲ್ಲಿ ಈ ತರ ಆಗಿದೆ, ಕೆಲವು ಸಂದರ್ಭದಲ್ಲಿ. ಆದ್ರೆ ಇವತ್ತಾಗಿದ್ದಿದೆಯಲ್ಲ, ಈ ತರ ಯಾವತ್ತೂ ಆಗಿರ್ಲಿಲ್ಲ. ಯಾಕಂದ್ರೆ ಸರ್ಕಾರ ಕೊಟ್ಟಂತ ಭಾಷಣವನ್ನ ರಾಜ್ಯಪಾಲರು ಮುಟ್ಟೇ ಇಲ್ಲ. ಇದು ಫಸ್ಟ್ ಟೈಮ್ ಆಗಿತ್ತು. ಭಾಷಣವನ್ನ ಓದದೆ ತೆರಳ್ತಾ ಇದ್ದ ರಾಜ್ಯಪಾಲರಿಗೆ ಹರಿಪ್ರಸಾದ್ ಅಡ್ಡಿಪಡಿಸ್ತಾರೆ. ಅಡ್ಡ ನಿಂತು ಆಕ್ಷೇಪವನ್ನ ವ್ಯಕ್ತಪಡಿಸ್ತಾರೆ. ರಾಜ್ಯಪಾಲರ ಮುತ್ತಿಗೆ ಹಾಕುವುದಕ್ಕೆ ಮುಂದಾಗ್ತಾರೆ ಬಿ ಕೆ ಹರಿಪ್ರಸಾದ್. ಬೆಳಗ್ಗೆ ಸದನದಲ್ಲಾಗಿತ್ತು. ಎಂಎಲ್ಸಿ ರವಿ, ಕೋನರೆಡ್ಡಿ, ಶರತ್ ಬಚ್ಚೇಗೌಡ ಎಲ್ಲರೂ ಅಡ್ಡಿಪಡಿಸ್ತಾರೆ. ಆ ಸಂದರ್ಭದಲ್ಲಿ ಗವರ್ನರ್ ಗೆಹ್ಲೋಟ್ ರಕ್ಷಣೆಗೆ ಮಾರ್ಷಲ್ಸ್ಗಳು ಬರ್ತಾರೆ. ಹರಿಪ್ರಸಾದ್ರನ್ನ ಎಳೆದು ಪಕ್ಕಕ್ಕೆ ಕಳಿಸ್ತಾರೆ. ರಾಜ್ಯಪಾಲರು ಅಲ್ಲಿಂದ ಹೋಗೋದಕ್ಕೆ ಅನುವು ಮಾಡಿಕೊಡ್ತಾರೆ. ಈ ತಳ್ಳಾಟ ನೂಕಾಟದಲ್ಲಿ ಹರಿಪ್ರಸಾದ್ ಅವರ ಬಟ್ಟೆ ಹರಿದಿದೆ. ಬೆಳಗಿನ ದೃಶ್ಯ ಇದು. ಭಾಷಣವನ್ನ ಮುಗಿಸಿ ರಾಜ್ಯಪಾಲರು ಹೊರಡೋದಕ್ಕೆ ನಿಂತಾಗ ಅಲ್ಲಿ ತಳ್ಳಾಟ ನೂಕಾಟ, ಘೋಷಣೆಗಳನ್ನ ಕೂಗಿದ್ರು, ಗಲಾಟೆಯೇ ಆಯ್ತು. ಅದರ ದೃಶ್ಯಗಳನ್ನ ನೋಡ್ತಾ ಇದ್ವಿ. ರಾಜ್ಯಪಾಲರಿಗೆ ಹರಿಪ್ರಸಾದ್ ಅಡ್ಡಿಪಡಿಸಿದ್ರು. ಮಾರ್ಷಲ್ಸ್ಗಳು ಬಂದು ಕೊನೆಗೆ ರಾಜ್ಯಪಾಲರನ್ನ ಕವರ್ ಮಾಡ್ತಾರೆ. ಭಾಷಣವನ್ನ ಓದಿಲ್ಲ ರಾಜ್ಯಪಾಲರು, ಸರ್ಕಾರ ಕೊಟ್ಟಂತಹ ಭಾಷಣವನ್ನ ಓದಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿತು. ರಾಜ್ಯಪಾಲರಿಗೆ ಮುತ್ತಿಗೆ ಹಾಕೋದಕ್ಕೆ ಹರಿಪ್ರಸಾದ್ ಅವರು ಪ್ರಯತ್ನ ಪಟ್ಟಿತ್ತು. 6 ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಿ. ಮೊದಲ ದೃಶ್ಯದಲ್ಲಿ ರಾಜ್ಯಪಾಲರಿಗೆ ಸ್ವಾಗತ ಕೋರ್ತಾ ಇರೋದು ವಿಧಾನಸೌಧದ ಮುಂಭಾಗದಲ್ಲಿ ಬರ್ತಾ ಇದ್ದಂತೆ ಅವರಿಗೆ ಸಿದ್ದರಾಮಯ್ಯ ಸೇರಿದಂತೆ ಹಲವು ನಾಯಕರು ಸ್ವಾಗತ ಕೋರ್ತಾರೆ. ಎರಡನೇ ದೃಶ್ಯ, ಸದನದ ಒಳಗಡೆ ರಾಜ್ಯಪಾಲರು ಬರ್ತಾರೆ, ಎಲ್ಲರಿಗೂ ನಮಸ್ಕರಿಸ್ತಾ ಎಂಟ್ರಿ ಕೊಡ್ತಾರೆ. ಮೂರನೇ ದೃಶ್ಯದಲ್ಲಿ ಅವರು ಭಾಷಣವನ್ನ ಆರಂಭ ಮಾಡ್ತಾರೆ. ಪೂರ್ತಿ ಭಾಷಣ ಓದಿಲ್ಲ, 2 ನಿಮಿಷದಲ್ಲಿ ಎಲ್ಲರಿಗೂ ಸ್ವಾಗತವನ್ನ ಕೋರುದು. 2 ಸಾಲಿನಲ್ಲಿ ತಮ್ಮ ಭಾಷಣವನ್ನ ಮುಗಿಸಿ ಹೊರಡ್ತಾರೆ. 4ನೇ ದೃಶ್ಯದಲ್ಲಿ ನೋಡ್ತಾ ಇದ್ದಾರೆ. ಆಗ್ಲೇ ಕಾಂಗ್ರೆಸ್ ನಾಯಕರು ಶಾಕ್ನಲ್ಲಿ ಭಾಷಣವನ್ನ ಓದೇ ಇಲ್ಲ ರಾಜ್ಯಪಾಲರು, 2 ನಿಮಿಷ ಮುಗಿಸಿ ಹೊರಟರು ಅಂತ. 5ನೇ ದೃಶ್ಯದಲ್ಲಿ ಮಾರ್ಷಲ್ಸ್ಗಳು ರಾಜ್ಯಪಾಲರನ್ನ ಸೇಫ್ ಆಗಿ ಹೊರಗಡೆ ಕರ್ಕೊಂಡು ಬಂದಿದ್ರು. ರಾಜ್ಯಪಾಲರು ಸ್ವತಃ RSS, ಮೋಹನ್ ಭಾಗವತ್, ನರೇಂದ್ರ ಮೋದಿ, ಅಮಿತ್ ಶಾ ಅವರ ನಿರ್ದೇಶನದ ಮೇಲೆ ಕರ್ನಾಟಕ ರಾಜ್ಯಕ್ಕೆ ಅಪಮಾನ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಆರ್ಟಿಕಲ್ 176 ಅದರಲ್ಲಿ 1ರಲ್ಲಿ ಪ್ರಕಾರ ರಾಜ್ಯಪಾಲರು ರಾಜ್ಯದ ವಿಧಾನಮಂಡಲದ ವರ್ಷದ ಮೊದಲ ಅಧಿವೇಶನದಲ್ಲಿ ರಾಜ್ಯಪಾಲರು ವಿಶೇಷ ಭಾಷಣ, ಸ್ಪೆಷಲ್ ಅಡ್ರೆಸ್ ಮಾಡಬೇಕೆಂದು ಕಡ್ಡಾಯಗೊಳಿಸುತ್ತದೆ. ಯಾವುದೇ ಕಾರಣಕ್ಕೆ ರಾಜ್ಯಪಾಲರು ಭಾಷಣ ಓದದೇ ಇರೋಕ್ಕಾಗೋದಿಲ್ಲ. ಇದು ಸಂಪೂರ್ಣವಾಗಿ ಅನ್ಕಾನ್ಸ್ಟಿಟ್ಯೂಷನಲ್, ಅಸಂವಿಧಾನಿಕವಾಗಿರ್ತಕ್ಕಂಥ ನಡೆ. ಇದು ಕರ್ನಾಟಕ ರಾಜ್ಯದ ಪ್ರಗತಿಗೆ, ಕರ್ನಾಟಕ ರಾಜ್ಯದ ಹೆಸರಿಗೆ ಮಸಿ ಬೆಳೀತಕ್ಕಂಥ ಕೆಲಸ ರಾಜ್ಯಪಾಲರು ಮಾಡಿದ್ದಾರೆ. ಇವೆಲ್ಲಕ್ಕೂ ಸಹ ರಾಜ್ಯಪಾಲರ ಸ್ಥಾನಮಾನವನ್ನು ದುರ್ಬಲಗೊಳಿಸ್ತಕ್ಕಂಥ ಹುನ್ನಾರ ಏನು ಭಾರತೀಯ ಜನತಾ ಪಾರ್ಟಿಯವರು ಸಂವಿಧಾನದಲ್ಲಿ ನಂಬಿಕೆ ಇಲ್ಲ, ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಲ್ಲ ಮತ್ತು ಇರ್ತಕ್ಕಂಥ ವ್ಯವಸ್ಥೆಯನ್ನು ದುರ್ಬಲಗೊಳಿಸ್ತಕ್ಕಂಥ ಬುಡಮೇಲು ಮಾಡ್ತಕ್ಕಂಥ ಪ್ರಯತ್ನ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇತಿಹಾಸದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ರಾಜ್ಯಪಾಲರು ತೋರಿಸಿದ್ದಾರೆ. ಇದು ಖಂಡನೀಯ, ನಾವೆಲ್ಲರೂ ಸಹ ಖಂಡನೆ. ಮತ್ತು ಕೌಲನ್ ಶಕ್ತರಲ್ಲಿ ತಾವು ನೋಡಿದಾಗ ಆರ್ಟಿಕಲ್ 176 ಇದರ 1ರಲ್ಲಿ ಬಾರ್ 1ನಲ್ಲಿ ನಾವು ವಿಧಾನಮಂಡಲ ಮತ್ತು ವಿಧಾನ ಪರಿಷತ್ನಲ್ಲಿ ರಾಜ್ಯಪಾಲರ ವಿರುದ್ಧ ನಿರ್ಣಯನ ಮಂಡಿಸ್ಲಿಕ್ಕೂ ಕೂಡ ಅವಕಾಶಗಳಿದೆ. ನಿರ್ಣಯವನ್ನು ಸಹ ನಾವು ಮಂಡಿಸ್ತೀವಿ ಅಂತೇಳಿ ನಮ್ಗೆ ನಂಬಿಕೆ ಇದೆ. ಅಲ್ಲ, ಅವ್ರ ಎದುರುಗಡೆ ನಾನು ಹೇಳಲೇಬೇಕಾಯ್ತಲ್ಲ, ಕರ್ನಾಟಕ ರಾಜ್ಯದಲ್ಲಿ ಈ ಥರ ಅಸಂವಿಧಾನಿಕವಾದ ಕಾರ್ಯತತ್ವಗಳನ್ನು ಮಾಡಲಿಕ್ಕೆ ಆಗೋದಿಲ್ಲ. ಈ ಕರ್ನಾಟಕ ರಾಜ್ಯ ಲಾ ಅಬೈಡಿಂಗ್ ಸ್ಟೇಟ್. ಇದು ಕರ್ನಾಟಕ ರಾಜ್ಯದಲ್ಲಿ ಎಲ್ಲರೂ ಸಹ ನೆಲದ ಕಾನೂನನ್ನು ಗೌರವ ಕೊಡ್ತಕ್ಕಂಥವ್ರು. ಅದಕ್ಕೆ ಅಪಮಾನ ಮಾಡಿದಾಗ ನಾನು ಪ್ರೊಟೆಸ್ಟ್ ಮಾಡಬೇಕಾಗುತ್ತೆ. ಅದನ್ನು ಮಾಡಿ
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.